ಓಕೆ, ಈಗ ನಿಮ್ಗೆ ರಮೋಲ್ ಅವ್ರು ಬಿಟ್ಟು ಬೇರೆ ಯಾರಾದ್ರೂ ಪೇರ್ ಆಗ್ತಾರೆ ಅಂತ ಅನ್ಕೊಂಡಿದ್ರ ಅಥವಾ ರಮೋಲ್ ಅವರೇ ಅಂತ ಆಗ್ತಾರೆ ಅಂತ ಅನ್ಕೊಂಡಿದ್ರ? ಹುಡುಗರು ಯಾವ್ದು ಎಕ್ಸ್ಪೆಕ್ಟೇಷನ್ ಇರಲ್ಲ. ಹುಡುಗರು ಹೆಂಗೆ ಅಂದ್ರೆ ಯಾರು ಸಿಕ್ಕಿದ್ರು ಸಾಕು ಗುರು ಅಂತ ಇರ್ತಾರಲ್ಲ. ಅದಕ್ಕೆ ಹಂಗೆ ನಾನು ಅಂದ್ರೆ ಈ ಶೋನಲ್ಲಿ ಬಂದವರೆಲ್ಲ ದಿ ಬೆಸ್ಟ್. ನಂಗೆ ಯಾರು ಪರಿಚಯ ಇರಲಿಲ್ಲ ಈ ಶೋಗೆ ಬಂದಾಗ, ಯಾರು ನಾನು ಮಾತಾಡ್ಸೇ ಇರಲಿಲ್ಲ. ನಂಗೆ ಪವಿ, ಅಭಿಜ್ಞಾ, ಗಗನ 3 ಜನ ಬಿಟ್ರೆ ಹುಡುಗಿರಲ್ಲಿ ಈ ಶೋನಲ್ಲಿ ಯಾರು ನಂಗೆ ಗೊತ್ತೇ ಇರಲಿಲ್ಲ. ಫಸ್ಟ್ ಅಲ್ಲೇ ಇವ್ರನ್ನ ಕರೆದ್ರು, ರಮೋಲ್ ಅವ್ರು ಬನ್ನಿ ಅಂತ. ಆಮೇಲೆ ಇವ್ರು ಕೇಳಿದ್ರು ಯಾರು ಬೇಕು, ರಕ್ಷಕ್ ಅಂತ ಹೇಳಿದ್ರು. ಅದಾದ್ಮೇಲೆ ಅಲ್ಲಿ ನಾವು ಅಂದ್ರೆ ಸೆಲೆಕ್ಷನ್ ರೌಂಡ್ ಅಲ್ಲಿ ಹುಡುಗರೆಲ್ಲ ಹೊರಗಡೆ ಕೂತಿದ್ವಿ. ಅಲ್ಲಿ ಫುಲ್ಲು ಕಿರ್ಚ್ತಾ ಇದ್ರು, ಏನೋ ಮಗ ನಿನ್ನ ಹೆಸರೇ ಫಸ್ಟ್ ಬಂದಿರೋದು, ಹಂಗೆ ಅಯ್ಯೋ ಇರುಗುರು ಫಸ್ಟ್ ಅಲ್ಲಿ ಬಂದಿದೆ ಹೆಸರು ಕೊಡ್ಬೇಕಲ್ಲ ಅಂತ ಹೇಳ್ತಿದ್ದೆ. ಇಲ್ಲ ಪಕ್ಕ ನೋಡಿ ಕೊಡೋ ಸೆನ್ಸ್ ಇದೆ ಅಂತ. ಅಂದ್ರೆ ಅವತ್ತು ಹುಡುಗಿರಿಗೆಲ್ಲ ಹೆಂಗಿತ್ತು ಅಂದ್ರೆ ಕಾನ್ಫಿಡೆನ್ಸ್. ಸೆಲೆಕ್ಷನ್ ರೌಂಡ್ ಅಲ್ಲಿ ಆ ದಿನ ನನಗೆ ಇವರೇ ಬರ್ತಾರೆ, ಇವರೇ ಸಿಗ್ತಾರೋ ಕಾನ್ಫಿಡೆನ್ಸ್. ಇನ್ನೊಬ್ರು ಹುಡುಗನ ಹೆಸರು ಹೇಳಿ ಅಂತ ಹೇಳಿದ್ರೆ ಯಾರು ಹೇಳ್ತಾನೆ ಇಲ್ಲ. ಇವರು ಅದನ್ನೇ ಆಗಿದೆ. ಅಂದ್ರೆ ಇನ್ನೊಬ್ರು ಹುಡುಗನ ಹೆಸರು ಒಂದು ಆಪ್ಷನ್ ಹೇಳಿ, ಇಲ್ಲ ನಂಗೆ ರಕ್ಷಕ ಸಿಗ್ತಾರೆ, ನಂಗೆ ಕಾನ್ಫಿಡೆನ್ಸ್ ಇದೆ. ಅದಾದ್ಮೇಲೆ ನನ್ನ ಹತ್ರ ಕಲ್ಲಿತ್ತು, ಇವ್ರ ಹತ್ರ ಅದು ಉಳಿಪೆಟ್ಗೆ ಶಿಲ್ಲೆ ಇದು ಕೊಟ್ಟಿದ್ದು. ಅದನ್ನ ಅವ್ರು ಓಪನ್ ಮಾಡಿದ್ರು, ಸುತ್ತಿ ಮತ್ತೆ ಇದಿತ್ತು. ಅವಾಗ ನಾನ್ ಅನ್ಕೊಂಡೆ, ಇವ್ರು ಗೊತ್ತಿರಲ್ಲ, ನಾನ್ ಅನ್ಕೊಂಡೆ ಈ ಕಲ್ಲು ಇಲ್ಲಿದೆ, ಅಲ್ಲಿ ಶಿಲೆ ಮಾಡಕ್ ಇದನ್ನ ಕೊಟ್ಟಿರ್ಬೋದು ಅಂತ. ಆಮೇಲೆ ರಕ್ಷಕ್ ಅಂತಾನೆ ಅವರು ಅನೌನ್ಸ್ ಮಾಡಿದ್ರು, ಯಾರು ಬರ್ತಾರ ನೋಡೋಣ ಅಂದಾಗ. ಅವಾಗ ಖುಷಿ ಆಯ್ತು ಇವ್ರು ಸಿಕ್ಕಿದ್ರು. ಬರೋ ಬೇರೆ ಬ್ಯಾಚುಲರ್ಸ್ಗೆಲ್ಲ ಅಟ್ಲೀಸ್ಟ್ ಹುಡ್ಗಿನ ಅಪ್ರೋಚ್ ಮಾಡಿರ್ತಾರೆ, ಆದ್ರೆ ಆ ಹುಡ್ಗಿರ್ ಬಿದ್ದಿರಲ್ಲ. ಆ ತರ ಡಿಸಪಾಯಿಂಟ್ಮೆಂಟ್ ಅಲ್ಲಿ ಬಂದಿರ್ತಾರೆ. ಆದ್ರೆ ಇವನಿಗೆ ಹುಡ್ಗಿರಲ್ಲಿ ಇಂಟ್ರೆಸ್ಟೇ ಇಲ್ಲ. ಈಗ ಇಂಟ್ರೆಸ್ಟ್ ನ ಬರ್ಸಿ ಆಮೇಲೆ ಇವನಿಗೆ ಹುಡ್ಗಿ ಹುಡ್ಕಕ್ಕೆ ಏನೇನೆಲ್ಲ ಕ್ವಾಲಿಟೀಸ್ ಬೇಕು ಅದನ್ನ ಫಿಲ್ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ನಿನಗೆ ಇಂಟ್ರೆಸ್ಟೇ ಇರ್ಲಿಲ್ಲ ಹುಡ್ಗಿರ್ ಅಂದ್ರೆ. ಇವಾಗ್ಲೂ ಬಂದಿದ್ಯಾ? ಈ ಶೋಗ್ ಬಂದಾಗ ನಾನು ಫಸ್ಟ್ ಆಫ್ ಆಲ್ ಕ್ಯಾಶುವಲ್ ಆಗಿ ಇಲ್ಲ, ಫೋಟೋ ಶೂಟ್ ಮತ್ತೊಂದೆಲ್ಲ ಮಾಡ್ಸಿದ್ರು. ಯಾರಾದ್ರೆ ನನ್ಗೆ ಏನಾಗ್ಬೇಕು, ನನ್ನ ಕೆಲಸ ಏನೋ, ನಾನು ಕೆಲಸ ಮಾಡಕ್ ಬಂದಿರೋದು ಮನೆಗೆ ಹೋಗೋಣ ಅಂತ ಇದ್ದಿದ್ದು. ಅದಾದ್ಮೇಲೆ ನಮ್ಮ ರಮೋಲ್ ಅವರ ಸಿಕ್ಕಾದ್ಮೇಲೆ ನಮ್ಮ ಜೋಡಿ ಚೆನ್ನಾಗಿ ಸೆಟ್ ಆಯ್ತು, ಎಲ್ರಿಗೂ ಇಷ್ಟ ಆಯ್ತು. ಅಂದ್ರೆ ಅದೆಲ್ಲೂ ನಾಟಕೀಯವಾಗಿ ತುಂಬಾ ಡ್ರಾಮ್ಯಾಟಿಕ್ ಆಗಿ ನಾವು ಶೋಗೋಸ್ಕರ ಮಾಡ್ಬೇಕು, ಗೆಲ್ಲಕ್ಕೋಸ್ಕರ ಮಾಡ್ಬೇಕಂತ ಯಾವತ್ತೂ ಮಾಡಿದಲ್ಲ, ಮನ್ಸಾರೆ ಕೆಲಸ ಮಾಡಿದಲ್ಲ. ಇವತ್ತು ನಾವು ಅಷ್ಟೇ ಚೆನ್ನಾಗಿದ್ದೀವಿ. ಅಂದ್ರೆ ಆ ಶೋ ಬಿಟ್ಟಿನು ಇವತ್ತು ಅಷ್ಟೇ ಚೆನ್ನಾಗಿ ಮಾತಾಡಿಸ್ತೀವಿ, ಕಾಲ್ ಮಾಡ್ತೀವಿ, ಸಿಗ್ತಾ ಇರ್ತೀವಿ ಊಟಕ್ಕೆ, ಈ ತರ ಇಂಟರ್ವ್ಯೂಸ್ ಇದ್ದಾಗ. ಅಂದ್ರೆ ಇದಕ್ಕಿಂತ ಮುಂಚೆ ರಿಹರ್ಸಲ್ಸ್ ಇದ್ದಾಗ ಟೈಮ್ ಸಿಗ್ತಿತ್ತು ನಮ್ಗೆ, ಅಷ್ಟೇ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ವಿ. ಬಿಟ್ರೆ ಬರೀ ಶೋ ಟೆನ್ಷನ್ ಇರೋದು ನಮ್ಗೆ. ಇವಾಗ ಅದೆಲ್ಲ ಏನೂ ಇಲ್ಲ, ಅದೆಲ್ಲ ಕ್ಲಿಯರ್ ಆಗಿ ಆಚೆ ಬಂದು ಇವತ್ತು ರನ್ನರ್ ಅಪ್ ಆಗಿ ನಿಂತ್ಕೊಂಡಿದೀವಿ. ಅದೊಂದು ಖುಷಿ ಇದೆ. ಅದಕ್ಕೆ ಜನಕ್ಕೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಐ ಥಿಂಕ್ ಭರ್ಜರಿ ಬ್ಯಾಚುಲರ್ಸ್ ನಲ್ಲಿ ಹೆಚ್ಚಾಗಿ ಮುತ್ತು ಕೊಟ್ಟಿರೋದು ನೀವೇ ಅನ್ಸುತ್ತೆ. ಮೇ ಬಿ ಅದು ಕೊಟ್ಟಿದ್ದಲ್ಲ ಅಣ್ಣ, ಕೊಡ್ಸಿದ್ರು. ನಾನು ಸುಮ್ಮನೆ ಇದ್ದೆ, ನಂಗೆ ಸ್ವಲ್ಪ ನಾಚಿಕೆ ಅದೆಲ್ಲ ಅಷ್ಟೇ. ಅಂದ್ರೆ ನಾನು ರೊಮ್ಯಾಂಟಿಕ್ ಡಾನ್ಸ್ ಮಾಡಿಸಿದ್ರು ಫಸ್ಟ್. ನಾನು ಹಿಂಗ್ ಮುಟ್ಟಕ್ಕೆ ನನಗೆ ಎಲ್ಲೊಂದ್ ಕಡೆ ನಾಚಿಕೆ ಆಗ್ತಿತ್ತು. ಅಂತದ್ರಲ್ಲಿ ಮುತ್ತು ಕೊಟ್ಟಿದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ರಕ್ಷಕ್ನ ಎಷ್ಟು ಚೇಂಜ್ ಮಾಡಿದಾರೆ ರಮೋಲ ಅಂತ. ಫುಲ್ ಚೇಂಜಸ್. ಇವನ್ ಮುಖ ನೋಡ್ಬಿಟ್ಟು ರವಿ ಸರ್ ಏನಾರು ಇವ್ನ್ ಹಿಂಗೆ ಇದ್ದಿದ್ರೆ ಅವರೇ ಎದ್ ಬಂದ್ಬಿಟ್ಟು ಕೊಡು ಅಂತ ಹಿಡ್ಕೊಂಡ್ ಕೊಡ್ದ್ ಬಿಡ್ತಾ ಇದ್ರು. ನಾನು ಹಿಂಗೆ ನಿಂತ್ಕೊಂತಿದ್ದೆ, ಸುಮ್ಮನೆ ರವಿ ನಿಂತ್ಕೊಂತಿದ್ದೆ. ಸರ್ ಇಂದಾನೆ ಅವ್ನ್ ಮುತ್ ಕೊಟ್ಟಿದ್ದು. ಮುತ್ ಕೊಡು, ಇಲ್ಲ ಅಲ್ಲಿಂದಾನೆ ಹಾರಿ ಬಿದ್ದು ಸಾತ್ ಬಿಡು ಅಂತ ಅಂದ್ರು. ಅವಾಗ ಅವನು ಹಂಗ ಹೇಳಾದ್ಮೇಲೆ ಮುತ್ ಕೊಟ್ಟಿದ್ದು. ಸೊ ಒಂದ್ಸತಿ ಕೊಟ್ನಲ್ಲ, ಆಮೇಲೆ ಈಸಿ ಆಗಿ ಹೋಗ್ಬಿಟ್ಟಿದ್ದೆ ಅವನಿಗೆ. ಚಾನ್ಸ್ ಸಿಕ್ದಾಗ ಕೊಡೋದು. ಚಾನ್ಸ್ ಅಂದ್ರೆ ಶೋನಲ್ಲಿ ಸರ್. ಆಮೇಲೆ ನೆಕ್ಸ್ಟ್ ಅಣ್ಣ ಇದೊಂದು, ಆಮೇಲೆ ಟೈಟ್ಲ್ ಹಾಕ್ಬಿಟ್ಟು ಆಮೇಲೆ ರಕ್ಷಕ್ ಪ್ರತಿ ಸರಿ ಮುತ್ ಕೊಡ್ತಾನೆ ಇರ್ತಾನಂತೆ ಶೋ ಮುಗ್ದಾದ್ಮೇಲೆ ಅಂತ. ಇಲ್ಲ ಅಂದ್ರೆ ನಿರಂಜನ್ ಕೊಟ್ಬಿಡ್ತಾ ಇದ್ರು, ಅದಕ್ಕೆ ಬೇಡ ಅಂತ ನೀವ್ ಹೇಳಿದ ಡೈಲಾಗ್ ಒಂದ್ ಸಿಕ್ಕಾಪಟ್ಟೆ ಟ್ರೋಲ್ ಆಗಿತ್ತು ಅಂಡ್ ವೈರಲ್ ಆಗಿತ್ತು. ಇವ್ರಿಗೆ ಅದಿಲ್ಲ. ಅದನ್ನ ಹೇಳಿದ್ಮೇಲೆ ನಾನು ಸೆಂಟೆನ್ಸ್ ಫಾರ್ಮೇಶನ್ಸ್ ಅಲ್ಲಿ ಸೊ ಹಂಗೆ ಆತರ ನನ್ಗೆ ಅದ್ ಭಯ ಇತ್ತು. ನನ್ನ ಫ್ರೆಂಡ್ಸ್ ಮಧ್ಯೆ ಮಾತಾಡುವಾಗ್ಲೂ ಅಷ್ಟೇ, ನಾನು ಏನೋ ಹೇಳಿದ್ರೆ ಅದ್ ಏನೋ ಆಗ್ಬಿಡ್ತಾ ಇತ್ತು. ಹಾಗಾಗಿ ಆ ಭಯದಲ್ಲೇ ಸುಮ್ನೆ ಇದ್ದೆ. ಬಟ್ ಏನಾದ್ರೂ ಆಗ್ಲಿ ಅಂತ ಒಂದು ಕಾನ್ಫಿಡೆನ್ಸ್ ಭರ್ಜರಿ ಬ್ಯಾಚುಲರ್ಸ್ ಕೊಟ್ಟಿತ್ತು ನನಗೆ. ಸೊ ಹಂಗಾಗಿ ಏನಾದ್ರೂ ಆಗ್ಲಿ ಅಂತ ಮಾತಾಡ್ತಿದ್ದೆ. ಅದೇ ಆ ರಸಿಕತೆ ಅನ್ನೋ ವರ್ಡ್ ಬಂದಿಲ್ಲ ಈಗಲಾದ್ರೂ ಬಂದಿದೆ. ಇವಾಗ ಗೊತ್ತಾಗಿದೆ, ಜನ ಎಲ್ಲ ಹೇಳ್ಕೊಟ್ಟಿದ್ದಾರೆ. ಶೋ ಹೇಳ್ಕೊಟ್ಟಿದೆ, ನೀವ್ ಹೇಳ್ಕೊಟ್ಟಿದ್ದೀರಾ ನೋಡಿ. ನೀವ್ ಹಿಂಗ್ ಹೇಳಿ ಸ್ಟೇಟ್ಮೆಂಟ್. ಇವ್ರು ನಮ್ಮವರು ತುಂಬಾ ಒಳ್ಳೆಯವರು, ನನ್ ಮೇಲೆ ತುಂಬಾ ಪ್ರೀತಿ ಇದೆ. ಜನ ಎಲ್ಲ ಹೇಳಿದ್ರು ಅದು ಡಬಲ್ ಮೀನಿಂಗ್ ಆಗುತ್ತೆ, ಇದು ರಸಿಕತೆ ಅಂತ ಹೇಳಿ ಕಾಮೆಂಟ್ಸ್ ಅನ್ನು ನೋಡಿದೆ. ಸೊ ರಸಿಕತೆ ಇಲ್ಲ. ನನಗೆ ಭರ್ಜರಿ ಬ್ಯಾಚುಲರ್ಸ್ ನೆನಪಾಗ್ತಿದೆ ಅಣ್ಣ. ನಾನು ಭರ್ಜರಿ ಬ್ಯಾಚುಲರ್ ಸೆಟ್ ಅಲ್ಲಿ ನಿಂತಿದ್ದೀನೋ, ಇಂಟರ್ವ್ಯೂ ನಿಂತಿದ್ದೀನೋ, ಇಲ್ಲಿ ಯಾರು ಎದುರುಗಡೆ ರವಿ ಸರ್ ಇದಾರೋ, ರಚ್ಚು ಮ್ಯಾಮ್ ಇದಾರೋ ನಂಗೆ ಅರ್ಥ ಆಗಲ್ಲ. ಅಲ್ಲಾದ್ರೂ ಅಟ್ಲೀಸ್ಟ್ ಕಟ್ ಮಾಡ್ಬಿಟ್ಟು ಹಾಕ್ತಿದ್ರು. ಇಲ್ಲಿ ನಮ್ಮ ಸತ್ಯವಾಗ್ಲೂ ಹೇಳ್ತೀನಿ, ನನ್ನ ಚಾನಲ್ ಅವರೆಲ್ಲ ನನ್ನ ಮೇಲೆ ತುಂಬಾ ಪ್ರೀತಿ ಇರೋದ್ರಿಂದ ನಾನು ಯಾವ್ದು ಕಟ್ಟೆ ಮಾಡಲ್ಲ. ಎಲ್ಲ ಹಂಗಂಗೆ ಟೆಲಿಕಾಸ್ಟ್ ಮಾಡ್ತಾನೆ ಇರ್ತಾರೆ, ಪ್ರೋಮೋ ಹಾಕ್ತಾನೆ ಇರ್ತಾರೆ, ಕಂಪ್ಲೇಂಟ್ ಬರೀತಾನೆ ಇರ್ತಾರೆ, ಡಿಲೀಟ್ ಮಾಡೋದಿಲ್ಲ. ಅದಕ್ಕೆ ನಮ್ಮವ್ರ ಮೇಲೆ ತುಂಬಾ ನಂಬಿಕೆ. ಅದಕ್ಕೆ ದಯವಿಟ್ಟು ನೀನ್ ಮಾತಾಡ್ಬೇಕಾದ್ರೆ ನನ್ನ ಪಾದಕ್ಕೊಂದು ನಮಸ್ಕಾರ ಮಾಡ್ತೀನಿ. ಇನ್ನೊಂದು ತಮ್ಲೇನ್ ಫಿಕ್ಸ್ ಈಗ ರಕ್ಷಕ್ಗೆ ರಸಿಕತೆನೇ ಇಲ್ಲ. ರಸಿಕತೆ ನೋಡಿ ಹಿಂಗ ಆಗ್ತದೆ. ಪರವಾಗಿಲ್ಲ, ಅದಿಲ್ಲ ನಾನು ಹಾಕ್ತೀನಿ. ಇಲ್ಲ ಅವಾಗ ನಾನು ಹಾಕ್ತೀನಿ ಅಲ್ಲಿ ಬಂದ್ಬಿಟ್ಟು ಕಮೆಂಟ್, ಅಣ್ಣ ಎಲ್ಲಿ ಪ್ರೂವ್ ಮಾಡ್ಬೇಕು ಕೇಳಿ, ಬಂದು ಎಲ್ಲಿ ಪ್ರೂವ್ ಮಾಡ್ತೀನಿ. ಅಂದ್ರೆ ರಮೋಲ ಅವರು ತಮ್ಮ ಉಳಿಪೆಟ್ಟಿಗೆ ತಗೊಂಡು ಅಲ್ಲಿ ಸರಿಯಾಗಿ ಉಳಿಪೆಟ್ಟಿಗೆ ಕೊಟ್ಟಿದಾರೆ ಅಂತ ಅಲ್ಲಿ ನಿರಂಜನ ಹೇಳಿದ್ರಲ್ಲ. ನನ್ಗೂ ಇವಾಗ ಅನ್ಸುತ್ತೆ,
ನೋಡಿ ನನ್ ಮಾತೆಲ್ಲ ಇವ್ರು ಕೊಟ್ಬಿಟ್ಟು ಇವ್ರು ಹಿಂಗೆಲ್ಲಾ ಮಾತಾಡ್ತಿದ್ದಾರೆ. ಆಕ್ಚುಲಿ ಏನಕ್ಕೆ ಕ್ಲಿಕ್ ಆಯ್ತು ಗೊತ್ತಾ ನಿಮ್ಮಿಬ್ರು ಜೋಡಿ? ಫಿನಾಲೆ ವರ್ಗೂ ಬಂದು ರನ್ನರ್ ಅಪ್ ಆಗಿರೋ ಈ ಒಂದು ಕಾಂಬಿನೇಷನ್ ಆಗೇನೆ ಫನ್ನಿ ಮೂಮೆಂಟ್ಸ್ ಆಗೇನೆ ಈ ಎಷ್ಟು ಎಂಜಾಯ್ ಮಾಡ್ತಿರಲ್ಲ. ಅಂದ್ರೆ ನಾವು ಪ್ರತಿ ಸರಿ ಸ್ಟೇಜ್ಗೆ ಹೋದಾಗ್ಲೂ ಅಷ್ಟೇ, ಸೋಫಾಲ್ ಕೂತಾಗ್ಲೂ ಅಷ್ಟೇ, ಯಾವ್ದು ತೀರಾ ಪರ್ಸನಲ್ ಆಗಿ ತಗೊಳ್ಳೋದು ಮನ್ಸ್ಗೆ. ಅಂದ್ರೆ ಅಲ್ಲಿ ನಮಗ್ ಗೊತ್ತು ಇದೊಂದು ರಿಯಾಲಿಟಿ ಶೋ, ಅಲ್ಲಿ ನಡೆಯೋದೆಲ್ಲ ಒಂದ್ ಸೀರಿಯಸ್ ಬಿಟ್ಟಿನು ಒಂದು ಕಾಮಿಡಿಯಾಗಿ ನಡೆಯುತ್ತೆ. ಅದನ್ನ ನಾವು ತೀರಾ ಪರ್ಸನಲ್ ಆಗಿ ತಗೊಂಡು ಅದನ್ನ ನಾವು ಚಾನಲ್ಗೆ ಇನ್ಫಾರ್ಮ್ ಮಾಡಿ ಕಂಪ್ಲೇಂಟ್ ಮಾಡಿ ಆ ತರ ಕ್ಯಾರೆಕ್ಟರ್ ನಮ್ದು ಅಲ್ವೇ ಅಲ್ಲ. ಇಲ್ಲಿ ನಾವು ಕೆಲಸ ಮಾಡಕ್ ಬಂದಿದೀವಿ. ಇಲ್ಲಿ ಅಳುನು ಬರುತ್ತೆ, ನಗುನು ಬರುತ್ತೆ, ತಮಾಷೆ ಮಾಡ್ತಾರೆ, ಕಾಲ್ ಎಳಿತಾರೆ, ಎಲ್ಲದೂ ಆಗುತ್ತೆ. ಯಾಕಂದ್ರೆ ಇದು ರಿಯಾಲಿಟಿ ಶೋ, ಜನಕ್ಕೆ ಕಾಣಿಸೋ ರೀತಿನ ಹಂಗೆ ಆಯ್ತಾ. ಅದಕ್ಕೆ ನಾವು ಬ್ರೇಕ್ ಹಾಕೊಂಡೆಲ್ಲ ಮಾಡಿದ್ರೆ ಇವತ್ತು ರಕ್ಷಕ ರನ್ನರ್ ಅಪ್ ಆಗ್ತಾನೆ ಇರ್ಲಿಲ್ಲ. ಅದಕ್ಕೆ ನಾನು ಬೇಜಾರ್ ಮಾಡ್ಕೊಂಡು ನನ್ನ ಕ್ಯಾರೆಕ್ಟರ್ ಗೆಲ್ಲೋ ಒಂದ್ ಕಡೆ ಅದು ಜಸ್ಟ್ ಒಂದು ಕಾಮಿಡಿ ಇಲ್ಲ ಒಂದು ಟ್ರ್ಯಾಕ್ ಹೋಗ್ತಾ ಇರುತ್ತೆ, ಆ ಟ್ರ್ಯಾಕ್ ಅಲ್ಲೇ ಹೋಗ್ಬೇಕು ಅಷ್ಟೇ ಹೊರತು ಬಿಟ್ರೆ ಅದು ಕಟ್ ಆಗಿ ಬೇರೆ ತರ ಫ್ಲೋ ಹೋದಾಗ ಜನಕ್ಕೂ ಬೇರೆ ಅನ್ಸುತ್ತೆ. ಅದಕ್ಕೆ ನಾವಿಬ್ರು ಮಾತಾಡ್ಕೊಂಡು ಹೋಗ್ಲೂ ಅಷ್ಟೇ, ನಾವ್ ಹಿಂಗೆ ಮಾತಾಡ್ಬೇಕು, ಇಷ್ಟು ಫಾರ್ಮಲ್ ಆಗಿ ಮಾತಾಡ್ಬೇಕು, ನೀವು ಹೋಗಿ ಬನ್ನಿ, ನಾನು ಇವ್ರ ಹತ್ರ ಹೋಗಿ ಬನ್ನಿ. ನಾವು ಕ್ಯಾಶುವಲ್ ಆಗಿ ಹೆಂಗ್ ಅನ್ಸುತ್ತೆ ನಾರ್ಮಲ್ ಆಗಿ ಹಂಗೆ ಮಾತಾಡ್ಬೇಕು. ಯಾಕಂದ್ರೆ ಜನಕ್ಕೆ ನೋಡಿದಾಗ ಫಸ್ಟ್ ರೀಚ್ ಆಗಿದೀವಿ ಅನ್ಸಿದಾಗ, ಅವ್ರಿಗೆ ಇಷ್ಟ ಆಗಿದೆ ಅಂತ ಅನ್ಸಿದಾಗ ನಾವು ರೀಚ್ ಆಗಿದೀವಿ ಅಂತ ಅರ್ಥ ಆಗುತ್ತೆ. ತುಂಬಾ ಫಾರ್ಮಲ್ ಆಗಿ ತುಂಬಾ ಡೀಸೆಂಟ್ ಆಗಿ ಮಾತಾಡಕ್ ಸ್ಟಾರ್ಟ್ ಮಾಡಿದಾಗ ಜನಕ್ಕೆ ಏನ್ ಅನ್ಸುತ್ತೆ, ಇವ್ರು ತುಂಬಾ ನಾಟಕ ಮಾಡ್ತಾರೆ, ಒಂದು ಶೋ ಗೆಲ್ಲಕ್ಕೋಸ್ಕರ ಮಾಡ್ತಾರೆ. ಅದನ್ನ ನಾವು ಮಾಡ್ಲೇ ಇಲ್ಲ. ಅಷ್ಟೆಲ್ಲ ಮಾಡ್ಬೇಕಂತ ಹೇಳಿದ್ರೆ ಇವತ್ತು ನಾವು ವಿನ್ನರ್ ಅನ್ನೋ ಟ್ರೋಫಿನ ಇಟ್ಕೊಂಡ್ ಬರ್ತಿದ್ವಿ, ನಮ್ ತಲೆಯಲ್ಲಿ ಅದಿರ್ಲೇ ಇರ್ಲಿಲ್ಲ. ಪ್ಲಸ್ ಈ ಶೋಗ್ ಬಂದಾಗ್ಲೂ ಅಷ್ಟೇ, ನಾವಿಬ್ರು ಪೇರ್ ಆದಾಗ ನಾವು ಗೆಲ್ಲೇಬೇಕು ಈ ಶೋನ, ಹಂಗ್ ಮಾಡ್ಬೇಕು ಹಿಂಗ್ ಮಾಡ್ಬೇಕಂತಲ್ಲ, ಗೋ ವಿತ್ ದ ಫ್ಲೋ. ಏನೇನ್ ಬರುತ್ತೆ ನಮ್ಗೆ, ಏನ್ ಟಾಸ್ಕ್ ಕೊಡ್ತಾರೆ ಅದು 100% ಮಾಡೋಣ, ಅದಕ್ಕೆಲ್ಲೂ ಮೋಸ ಮಾಡಬಾರ್ದು. ಅದನ್ನ ನಾವು ಕರೆಕ್ಟ್ ಆಗಿ ಮಾಡಿದ್ರೆ ಜನ ಗೆಲ್ಸ್ತಾರೆ, ಚೆನ್ನಾಗಿ ರೆಕಗ್ನೈಸ್ ಆಗ್ತೀವಿ. ಇದು ಒಂದೇ ಶೋ ಅಲ್ಲ, ನೆಕ್ಸ್ಟ್ ಶೋನ ನಮ್ಗೆ ಕೆಲಸ ಸಿಗುತ್ತೆ, ಕೆಲಸ ಮಾಡ್ತಾ ಹೋಗ್ತೀವಿ. ಅದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡು ಈ ಶೋ ಮಾಡಿದ್ದು. ಮೊದಲನೇ ಶೋ ನಂದು ಝೀನಲ್ಲಿ ಮಾಡಿದಂಥದ್ದು. ಎಲ್ಲಾ ಶೋನಲ್ಲೂ ಒಂದೊಂದು ಶೋ, ಎಲ್ಲಾ ಚಾನಲ್ ಒಂದು ಶೋ ಮಾಡ್ಕೊಂಡ್ ಬಂದೆ. ಅದೇ ರೀತಿ ಝೀನಲ್ಲಿ ಮಾಡಿದ್ದೀನಿ, ನೋಡೋಣ ಏನೇನಾಗುತ್ತೆ ಅಂತ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.